ಅತ್ಯಂತ ಜನದಟ್ಟಣೆಯ ವ್ಯಾಪಾರ ಕೇಂದ್ರವಾದ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇನ್ಮುಂದೆ ಹೊಸ ನಿಯಮ ಜಾರಿಗೆ ಬರಲಿದೆ. ಖಾಯಂ ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವಿನ ಕಿತ್ತಾಟಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಕೊಟ್ಟ ಜಾಗದಲ್ಲಿ ವ್ಯಾಪಾರ. ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇನ್ಮುಂದೆ ಹೊಸ ನಿಯಮ ಜಾರಿಗೆ ಬರಲಿದೆ. ಕಾಯಂ ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವಿನ ಕಿತ್ತಾಟಕ್ಕೆ ಬ್ರೇಕ್ ಹಾಕಲು ಹೈಕೋರ್ಟ್ ಮುಂದಾಗಿದೆ. ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿಗೊಳಿಸುವಂತೆ ಜಿಬಿಎ ಸೂಚನೆ ಕೊಡಲಾಗಿದೆ. ಗಾಂಧಿ ಬಜಾರ್ನಲ್ಲಿ ವ್ಯಾಪಾರ ಬಲು ಜೋರಾಗಿರುತ್ತೆ. ಆದರೆ ವ್ಯಾಪಾರಸ್ಥರ ಮಧ್ಯೆ ಸಮಸ್ಯೆ ಎದುರಾಗಿತ್ತು. ಕಾಯಂ ಅಂಗಡಿ ಮಾಲೀಕರು ಬೀದಿ ಬದಿ ವ್ಯಾಪಾರಿಗಳ ನಡುವೆ ಜಟಾಪಟಿ ನಡೆಯುತ್ತಲೇ ಇತ್ತು. ಅಂಗಡಿಗಳ ಮುಂದೆಯೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಮ್ಮ ವ್ಯವಹಾರಕ್ಕೆ ತೊಂದರೆಯಾಗುತ್ತೆ ಅಂತ ಕಾಯಂ ಅಂಗಡಿ ಮಾಲೀಕರು ಅಳಲು ತೋಡ್ಕೊಂಡಿದ್ರು. ಈ ಸಮಸ್ಯೆಗೆ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಏನಿದು ಕಲರ್ ಕೋಡ್? ಕಾಯಂ ಅಂಗಡಿಗಳು, ಬೀದಿ ಬದಿ ವ್ಯಾಪಾರಿ, ಪಾದಚಾರಿಗಳಿಗೆ ಪ್ರತ್ಯೇಕ ಜಾಗ ನೀಡಲಾಗುವುದು. ಕಾಯಂ ಅಂಗಡಿಗಳಿಗೆ ಒಂದು ಕಲರ್ ಮಾರ್ಕಿಂಗ್, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್, ಪಾದಚಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್ ಮಾಡಲಾಗುತ್ತೆ. ಮಾರ್ಕ್ ಮಾಡಿದ ಜಾಗದಲ್ಲೇ ವ್ಯಾಪಾರ ಮಾಡಬೇಕು. ಪಾದಚಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್. ಇನ್ನು ಜಾಗ ಮಾರ್ಕ್ ಮಾಡುವಂತೆ ಜಿಬಿಎ ಕೋರ್ಟ್ ಸೂಚನೆ ಕೊಟ್ಟಿದ್ದು, ಏಪ್ರಿಲ್ 1ರ ಒಳಗೆ ಕ್ರಮದ ಬಗ್ಗೆ ಮಾಹಿತಿ ನೀಡಲು ಸೂಚನೆ ಕೊಟ್ಟಿದೆ. ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಸ್ವಾಗತಾರ್ಹ. ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ಅವರವ್ರ ಜಾಗದಲ್ಲಿ ಇದು ಪಾದಚಾರಿಗಳಿಗೂ ಜಾಗ ಒಂದ್ ಕಡೆ, ಇದು ನಮಗೆ ಈ ಬೀದಿ ವ್ಯಾಪಾರಿಗಳಿಗೂ ಒಂದ್ ಕಡೆ ಜಾಗ, ಈ ಟ್ರಾನ್ಸ್ಪೋರ್ಟ್ ಸ್ಕೂಟರ್ ಪಾರ್ಕಿಂಗ್ಗಳು ಒಂದ್ ಕಡೆ ಜಾಗ. ಆ ಥರ 4 ಜನ ಡಿವಿಷನ್ ಮಾಡಿಬಿಟ್ಟು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದು ಭಾರಿ ಅನುಕೂಲ ಆಗಿದೆ ಸರ್ ನಮ್ಗೆ ಇದರಿಂದ. ಯಾಕೆ ಸಮಸ್ಯೆ ಅಂದ್ರೆ ಇದು ಕಾರ್ಪೊರೇಷನ್ ಅವರು ಆಗ್ಲಿ ಬೇರೆಯವರಾಗ್ಲಿ ಯಾರಾಗ್ಲಿ ಅಧಿಕಾರಿಗಳು ಇದಕ್ಕೆ ಯಾವುದು ಕ್ರಮ ತಗೊಂಡಿಲ್ಲ. ಗಾಂಧಿ ಬಜಾರ್ನಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೋರ್ಟ್ ಈ ವಿನೂತನ ಐಡಿಯಾವನ್ನ ಮುಂದಿಟ್ಟಿದ್ದು, ಸದ್ಯದಲ್ಲೇ ಜಾಗ ಮಾರ್ಕಿಂಗ್ಗೆ ಜಿಬಿಎ ಅಧಿಕಾರಿಗಳು ಮುಂದಾಗಲಿದ್ದಾರೆ. ವೀರೇಶ್ ಹಿರಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅತ್ಯಂತ ಜನದಟ್ಟಣೆಯ ವ್ಯಾಪಾರ ಕೇಂದ್ರವಾದ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇನ್ಮುಂದೆ ಹೊಸ ನಿಯಮ ಜಾರಿಗೆ ಬರಲಿದೆ. ಖಾಯಂ ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವಿನ ಕಿತ್ತಾಟಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಕೊಟ್ಟ ಜಾಗದಲ್ಲಿ ವ್ಯಾಪಾರ. ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇನ್ಮುಂದೆ ಹೊಸ ನಿಯಮ ಜಾರಿಗೆ ಬರಲಿದೆ. ಕಾಯಂ ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವಿನ ಕಿತ್ತಾಟಕ್ಕೆ ಬ್ರೇಕ್ ಹಾಕಲು ಹೈಕೋರ್ಟ್ ಮುಂದಾಗಿದೆ. ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿಗೊಳಿಸುವಂತೆ ಜಿಬಿಎ ಸೂಚನೆ ಕೊಡಲಾಗಿದೆ. ಗಾಂಧಿ ಬಜಾರ್ನಲ್ಲಿ ವ್ಯಾಪಾರ ಬಲು ಜೋರಾಗಿರುತ್ತೆ. ಆದರೆ ವ್ಯಾಪಾರಸ್ಥರ ಮಧ್ಯೆ ಸಮಸ್ಯೆ ಎದುರಾಗಿತ್ತು. ಕಾಯಂ ಅಂಗಡಿ ಮಾಲೀಕರು ಬೀದಿ ಬದಿ ವ್ಯಾಪಾರಿಗಳ ನಡುವೆ ಜಟಾಪಟಿ ನಡೆಯುತ್ತಲೇ ಇತ್ತು. ಅಂಗಡಿಗಳ ಮುಂದೆಯೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಮ್ಮ ವ್ಯವಹಾರಕ್ಕೆ ತೊಂದರೆಯಾಗುತ್ತೆ ಅಂತ ಕಾಯಂ ಅಂಗಡಿ ಮಾಲೀಕರು ಅಳಲು ತೋಡ್ಕೊಂಡಿದ್ರು. ಈ ಸಮಸ್ಯೆಗೆ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಏನಿದು ಕಲರ್ ಕೋಡ್? ಕಾಯಂ ಅಂಗಡಿಗಳು, ಬೀದಿ ಬದಿ ವ್ಯಾಪಾರಿ, ಪಾದಚಾರಿಗಳಿಗೆ ಪ್ರತ್ಯೇಕ ಜಾಗ ನೀಡಲಾಗುವುದು. ಕಾಯಂ ಅಂಗಡಿಗಳಿಗೆ ಒಂದು ಕಲರ್ ಮಾರ್ಕಿಂಗ್, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್, ಪಾದಚಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್ ಮಾಡಲಾಗುತ್ತೆ. ಮಾರ್ಕ್ ಮಾಡಿದ ಜಾಗದಲ್ಲೇ ವ್ಯಾಪಾರ ಮಾಡಬೇಕು. ಪಾದಚಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್. ಇನ್ನು ಜಾಗ ಮಾರ್ಕ್ ಮಾಡುವಂತೆ ಜಿಬಿಎ ಕೋರ್ಟ್ ಸೂಚನೆ ಕೊಟ್ಟಿದ್ದು, ಏಪ್ರಿಲ್ 1ರ ಒಳಗೆ ಕ್ರಮದ ಬಗ್ಗೆ ಮಾಹಿತಿ ನೀಡಲು ಸೂಚನೆ ಕೊಟ್ಟಿದೆ. ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಸ್ವಾಗತಾರ್ಹ. ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ಅವರವ್ರ ಜಾಗದಲ್ಲಿ ಇದು ಪಾದಚಾರಿಗಳಿಗೂ ಜಾಗ ಒಂದ್ ಕಡೆ, ಇದು ನಮಗೆ ಈ ಬೀದಿ ವ್ಯಾಪಾರಿಗಳಿಗೂ ಒಂದ್ ಕಡೆ ಜಾಗ, ಈ ಟ್ರಾನ್ಸ್ಪೋರ್ಟ್ ಸ್ಕೂಟರ್ ಪಾರ್ಕಿಂಗ್ಗಳು ಒಂದ್ ಕಡೆ ಜಾಗ. ಆ ಥರ 4 ಜನ ಡಿವಿಷನ್ ಮಾಡಿಬಿಟ್ಟು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದು ಭಾರಿ ಅನುಕೂಲ ಆಗಿದೆ ಸರ್ ನಮ್ಗೆ ಇದರಿಂದ. ಯಾಕೆ ಸಮಸ್ಯೆ ಅಂದ್ರೆ ಇದು ಕಾರ್ಪೊರೇಷನ್ ಅವರು ಆಗ್ಲಿ ಬೇರೆಯವರಾಗ್ಲಿ ಯಾರಾಗ್ಲಿ ಅಧಿಕಾರಿಗಳು ಇದಕ್ಕೆ ಯಾವುದು ಕ್ರಮ ತಗೊಂಡಿಲ್ಲ. ಗಾಂಧಿ ಬಜಾರ್ನಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೋರ್ಟ್ ಈ ವಿನೂತನ ಐಡಿಯಾವನ್ನ ಮುಂದಿಟ್ಟಿದ್ದು, ಸದ್ಯದಲ್ಲೇ ಜಾಗ ಮಾರ್ಕಿಂಗ್ಗೆ ಜಿಬಿಎ ಅಧಿಕಾರಿಗಳು ಮುಂದಾಗಲಿದ್ದಾರೆ. ವೀರೇಶ್ ಹಿರಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅತ್ಯಂತ ಜನದಟ್ಟಣೆಯ ವ್ಯಾಪಾರ ಕೇಂದ್ರವಾದ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇನ್ಮುಂದೆ ಹೊಸ ನಿಯಮ ಜಾರಿಗೆ ಬರಲಿದೆ. ಖಾಯಂ ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವಿನ ಕಿತ್ತಾಟಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ.
ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಕೊಟ್ಟ ಜಾಗದಲ್ಲಿ ವ್ಯಾಪಾರ. ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇನ್ಮುಂದೆ ಹೊಸ ನಿಯಮ ಜಾರಿಗೆ ಬರಲಿದೆ. ಕಾಯಂ ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವಿನ ಕಿತ್ತಾಟಕ್ಕೆ ಬ್ರೇಕ್ ಹಾಕಲು ಹೈಕೋರ್ಟ್ ಮುಂದಾಗಿದೆ. ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿಗೊಳಿಸುವಂತೆ ಜಿಬಿಎ ಸೂಚನೆ ಕೊಡಲಾಗಿದೆ. ಗಾಂಧಿ ಬಜಾರ್ನಲ್ಲಿ ವ್ಯಾಪಾರ ಬಲು ಜೋರಾಗಿರುತ್ತೆ. ಆದರೆ ವ್ಯಾಪಾರಸ್ಥರ ಮಧ್ಯೆ ಸಮಸ್ಯೆ ಎದುರಾಗಿತ್ತು. ಕಾಯಂ ಅಂಗಡಿ ಮಾಲೀಕರು ಬೀದಿ ಬದಿ ವ್ಯಾಪಾರಿಗಳ ನಡುವೆ ಜಟಾಪಟಿ ನಡೆಯುತ್ತಲೇ ಇತ್ತು. ಅಂಗಡಿಗಳ ಮುಂದೆಯೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಮ್ಮ ವ್ಯವಹಾರಕ್ಕೆ ತೊಂದರೆಯಾಗುತ್ತೆ ಅಂತ ಕಾಯಂ ಅಂಗಡಿ ಮಾಲೀಕರು ಅಳಲು ತೋಡ್ಕೊಂಡಿದ್ರು. ಈ ಸಮಸ್ಯೆಗೆ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಏನಿದು ಕಲರ್ ಕೋಡ್? ಕಾಯಂ ಅಂಗಡಿಗಳು, ಬೀದಿ ಬದಿ ವ್ಯಾಪಾರಿ, ಪಾದಚಾರಿಗಳಿಗೆ ಪ್ರತ್ಯೇಕ ಜಾಗ ನೀಡಲಾಗುವುದು. ಕಾಯಂ ಅಂಗಡಿಗಳಿಗೆ ಒಂದು ಕಲರ್ ಮಾರ್ಕಿಂಗ್, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್, ಪಾದಚಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್ ಮಾಡಲಾಗುತ್ತೆ. ಮಾರ್ಕ್ ಮಾಡಿದ ಜಾಗದಲ್ಲೇ ವ್ಯಾಪಾರ ಮಾಡಬೇಕು. ಪಾದಚಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್. ಇನ್ನು ಜಾಗ ಮಾರ್ಕ್ ಮಾಡುವಂತೆ ಜಿಬಿಎ ಕೋರ್ಟ್ ಸೂಚನೆ ಕೊಟ್ಟಿದ್ದು, ಏಪ್ರಿಲ್ 1ರ ಒಳಗೆ ಕ್ರಮದ ಬಗ್ಗೆ ಮಾಹಿತಿ ನೀಡಲು ಸೂಚನೆ ಕೊಟ್ಟಿದೆ. ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಸ್ವಾಗತಾರ್ಹ. ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ಅವರ ಜಾಗದಲ್ಲಿ ಇದು ಪಾದಚಾರಿಗಳಿಗೂ ಜಾಗ ಒಂದ್ ಕಡೆ, ಇದು ನಮಗೆ ಈ ಬೀದಿ ವ್ಯಾಪಾರಿಗಳಿಗೂ ಒಂದ್ ಕಡೆ ಜಾಗ, ಈ ಟ್ರಾನ್ಸ್ಪೋರ್ಟ್ ಸ್ಕೂಟರ್ ಪಾರ್ಕಿಂಗ್ಗಳು ಒಂದ್ ಕಡೆ ಜಾಗ. ಆ ಥರ 4 ಜನ ಡಿವಿಷನ್ ಮಾಡಿಬಿಟ್ಟು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದು ಭಾರಿ ಅನುಕೂಲ ಆಗಿದೆ ಸರ್ ನಮ್ಗೆ ಇದರಿಂದ. ಯಾಕೆ ಸಮಸ್ಯೆ ಅಂದ್ರೆ ಇದು ಕಾರ್ಪೊರೇಷನ್ ಅವರು ಆಗಲಿ ಬೇರೆಯವರಾಗ್ಲಿ ಯಾರಾಗ್ಲಿ ಅಧಿಕಾರಿಗಳು ಇದಕ್ಕೆ ಯಾವುದು ಕ್ರಮ ತಗೊಂಡಿಲ್ಲ. ಗಾಂಧಿ ಬಜಾರ್ನಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೋರ್ಟ್ ಈ ವಿನೂತನ ಐಡಿಯಾವನ್ನ ಮುಂದಿಟ್ಟಿದ್ದು, ಸದ್ಯದಲ್ಲೇ ಜಾಗ ಮಾರ್ಕಿಂಗ್ಗೆ ಜಿಬಿಎ ಅಧಿಕಾರಿಗಳು ಮುಂದಾಗಲಿದ್ದಾರೆ. ವೀರೇಶ್ ಹಿರಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅತ್ಯಂತ ಜನದಟ್ಟಣೆಯ ವ್ಯಾಪಾರ ಕೇಂದ್ರವಾದ ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇನ್ಮುಂದೆ ಹೊಸ ನಿಯಮ ಜಾರಿಗೆ ಬರಲಿದೆ. ಖಾಯಂ ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವಿನ ಕಿತ್ತಾಟಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಕೊಟ್ಟ ಜಾಗದಲ್ಲಿ ವ್ಯಾಪಾರ. ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇನ್ಮುಂದೆ ಹೊಸ ನಿಯಮ ಜಾರಿಗೆ ಬರಲಿದೆ. ಕಾಯಂ ಅಂಗಡಿ ಮಾಲೀಕರು ಹಾಗೂ ಬೀದಿ ಬದಿ ವ್ಯಾಪಾರಿಗಳ ನಡುವಿನ ಕಿತ್ತಾಟಕ್ಕೆ ಬ್ರೇಕ್ ಹಾಕಲು ಹೈಕೋರ್ಟ್ ಮುಂದಾಗಿದೆ. ಗಾಂಧಿ ಬಜಾರ್ನಲ್ಲಿ ಕಲರ್ ಕೋಡ್ ಜಾರಿಗೊಳಿಸುವಂತೆ ಜಿಬಿಎ ಸೂಚನೆ ಕೊಡಲಾಗಿದೆ. ಗಾಂಧಿ ಬಜಾರ್ನಲ್ಲಿ ವ್ಯಾಪಾರ ಬಲು ಜೋರಾಗಿರುತ್ತೆ. ಆದರೆ ವ್ಯಾಪಾರಸ್ಥರ ಮಧ್ಯೆ ಸಮಸ್ಯೆ ಎದುರಾಗಿತ್ತು. ಕಾಯಂ ಅಂಗಡಿ ಮಾಲೀಕರು ಬೀದಿ ಬದಿ ವ್ಯಾಪಾರಿಗಳ ನಡುವೆ ಜಟಾಪಟಿ ನಡೆಯುತ್ತಲೇ ಇತ್ತು. ಅಂಗಡಿಗಳ ಮುಂದೆಯೇ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇರೋದ್ರಿಂದ ನಮ್ಮ ವ್ಯವಹಾರಕ್ಕೆ ತೊಂದರೆಯಾಗುತ್ತೆ ಅಂತ ಕಾಯಂ ಅಂಗಡಿ ಮಾಲೀಕರು ಅಳಲು ತೋಡ್ಕೊಂಡಿದ್ರು. ಈ ಸಮಸ್ಯೆಗೆ ಇದೀಗ ಹೈಕೋರ್ಟ್ ಕಲರ್ ಕೋಡ್ ಜಾರಿ ಮಾಡಿದೆ. ಏನಿದು ಕಲರ್ ಕೋಡ್? ಕಾಯಂ ಅಂಗಡಿಗಳು, ಬೀದಿ ಬದಿ ವ್ಯಾಪಾರಿ, ಪಾದಚಾರಿಗಳಿಗೆ ಪ್ರತ್ಯೇಕ ಜಾಗ ನೀಡಲಾಗುವುದು. ಕಾಯಂ ಅಂಗಡಿಗಳಿಗೆ ಒಂದು ಕಲರ್ ಮಾರ್ಕಿಂಗ್, ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್, ಪಾದಚಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್ ಮಾಡಲಾಗುತ್ತೆ. ಮಾರ್ಕ್ ಮಾಡಿದ ಜಾಗದಲ್ಲೇ ವ್ಯಾಪಾರ ಮಾಡಬೇಕು. ಪಾದಚಾರಿಗಳಿಗೆ ಒಂದು ಕಲರ್ ಮಾರ್ಕಿಂಗ್. ಇನ್ನು ಜಾಗ ಮಾರ್ಕ್ ಮಾಡುವಂತೆ ಜಿಬಿಎ ಕೋರ್ಟ್ ಸೂಚನೆ ಕೊಟ್ಟಿದ್ದು, ಏಪ್ರಿಲ್ 1ರ ಒಳಗೆ ಕ್ರಮದ ಬಗ್ಗೆ ಮಾಹಿತಿ ನೀಡಲು ಸೂಚನೆ ಕೊಟ್ಟಿದೆ. ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದು ಸ್ವಾಗತಾರ್ಹ. ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ಅವರ ಜಾಗದಲ್ಲಿ ಇದು ಪಾದಚಾರಿಗಳಿಗೂ ಜಾಗ ಒಂದ್ ಕಡೆ, ಇದು ನಮಗೆ ಈ ಬೀದಿ ವ್ಯಾಪಾರಿಗಳಿಗೂ ಒಂದ್ ಕಡೆ ಜಾಗ, ಈ ಟ್ರಾನ್ಸ್ಪೋರ್ಟ್ ಸ್ಕೂಟರ್ ಪಾರ್ಕಿಂಗ್ಗಳು ಒಂದ್ ಕಡೆ ಜಾಗ. ಆ ಥರ 4 ಜನ ಡಿವಿಷನ್ ಮಾಡಿಬಿಟ್ಟು ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದು ಭಾರಿ ಅನುಕೂಲ ಆಗಿದೆ ಸರ್ ನಮ್ಗೆ ಇದರಿಂದ. ಯಾಕೆ ಸಮಸ್ಯೆ ಅಂದ್ರೆ ಇದು ಕಾರ್ಪೊರೇಷನ್ ಅವರು ಆಗಲಿ ಬೇರೆಯವರಾಗ್ಲಿ ಯಾರಾಗ್ಲಿ ಅಧಿಕಾರಿಗಳು ಇದಕ್ಕೆ ಯಾವುದು ಕ್ರಮ ತಗೊಂಡಿಲ್ಲ. ಗಾಂಧಿ ಬಜಾರ್ನಲ್ಲಿ ಸೃಷ್ಟಿಯಾಗಿರುವಂತಹ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕೋರ್ಟ್ ಈ ವಿನೂತನ ಐಡಿಯಾವನ್ನ ಮುಂದಿಟ್ಟಿದ್ದು, ಸದ್ಯದಲ್ಲೇ ಜಾಗ ಮಾರ್ಕಿಂಗ್ಗೆ ಜಿಬಿಎ ಅಧಿಕಾರಿಗಳು ಮುಂದಾಗಲಿದ್ದಾರೆ. ವೀರೇಶ್ ಹಿರಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.